ಗಾನಕೋಗಿಲೆ ಸಂಗೀತ ಸಾಮ್ರಾಜ್ಞೆ ಎಸ್ ಜಾನಕಿ ಇನ್ನಿಲ್ಲ. ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದ ಖ್ಯಾತ ಗಾಯಕಿ ವಿಧಿವಶ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಜಾನಕಮ್ಮ ನಿಧನ. ಎಸ್ ಜಾನಕಿ ನಿಧನಕ್ಕೆ ಹಲವು ಗಣ್ಯರಿಂದ ಸಂತಾಪ. ಚಿತ್ರರಂಗದ ಗಣ್ಯರು, ದಕ್ಷಿಣ ಭಾರತದ ರಾಜಕೀಯ ನಾಯಕರಿಂದ ಕಂಬನಿ. ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಎಂದು ಕಣ್ಣೀರು. ಇಂದು ಮೈಸೂರಿನಲ್ಲಿಯೇ ಜಾನಕಿರವರ ಅಂತ್ಯಕ್ರಿಯೆ. ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ಅಂತಿಮ ದರ್ಶನ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಭಾರತದ ನೈಟಿಂಗೇಲ್ ಎಂದೇ ಪ್ರಖ್ಯಾತಿ ಪಡೆದಿದ್ದ ಗಾಯಕಿ. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದ ಸರ್ವಶ್ರೇಷ್ಠ ಗಾಯಕಿ. 48,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದ ಸಂಗೀತ ಸಾಮ್ರಾಜ್ಞೆ. ಗಾನ ಕೋಗಿಲೆಯ ಕಂಠಕ್ಕೆ ಹರಿದು ಬಂದಿತ್ತು ಪ್ರಶಸ್ತಿಗಳ ಸಾಗರ. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಜಾನಕಿಯಮ್ಮ ಭಾಜನ. 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಘೋಷಣೆ. ನಯವಾಗಿ ತಿರಸ್ಕರಿಸಿದ್ದ ಜಾನಕಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.